ಇನ್ನು ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಯುವ ಘಟಕದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಂಡಿದ್ದಾರೆ, ಮಂತ್ರಿಗಳು ಜೊತೆಗೆ ಶಾಸಕರುಗಳು ಕೂಡ ಪಾಲ್ಗೊಂಡಿದ್ದಾರೆ. ಸಚಿವರಾದ ಭೈರತಿ ಸುರೇಶ್ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಇದ್ದಾರೆ. ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್, ಎಸ್ ಪೊನ್ನಣ್ಣ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ ಪ್ರದೀಪ್ ಈಶ್ವರ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಎಲೆಕ್ಷನ್ ಆಗೋವರೆಗೂ ಸುಮ್ಮನೆ ಇದ್ರು. ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಚಿನ್ನ ತಗೋಬೇಡಿ ಅಂತಾರೆ, ನೀರು ಕಾಯಿಸಬೇಡಿ ಅಂತಾರೆ, ಇನ್ನು ಕೆಲವು ದಿನಕ್ಕೆ ಸ್ನಾನ ಮಾಡಬೇಡಿ ಅಂತಾರೆ, ಬಟ್ಟೆ ಒಗಿಬೇಡಿ ಅಂತಾರೆ. ಯಾಕೆಂದ್ರೆ ನೀರು ಎತ್ತಾಕ ಕರೆಂಟ್ ಬೇಕಲ್ಲಣ್ಣ. ಈ ತರ ಮಾತಾಡೋ ನಮ್ಮ ದೇಶದ ಪ್ರಧಾನಿಗಳು, ಧರ್ಮೇಂದ್ರ ಪ್ರಧಾನರಿಗೆ ಹೇಳ್ತಾ ಇದ್ದೀನಿ, ಸರ್ ಒಂದ್ ನೆನ್ಪಿಟ್ಕೊಳ್ಳಿ, ಮೆಡಿಕಲ್ ಎಂಟ್ರೆನ್ಸ್ ಪೇಪರ್ ಬಿಜೆಪಿಯವರು ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರೆ. ಇವತ್ತು 24 ಲಕ್ಷ ಜನ ಮಕ್ಕಳು ನೀಟ್ ಬರೀತಾ ಇದ್ರೆ ಸರ್, ನಿಮಗೆ ಗೊತ್ತಿರಲಿ 180 ಕ್ವಶನ್ ಇರುತ್ತೆ, 90 ಕ್ವಶನ್ ಬಯಾಲಜಿ ಇರುತ್ತೆ, 45 ಫಿಸಿಕ್ಸ್ ಇರುತ್ತೆ, 45 ಕೆಮಿಸ್ಟ್ರಿ ಇರುತ್ತೆ. 3 ಅವರಲ್ಲಿ ಬರೀಬೇಕು. ಕನಿಷ್ಠ 1 ವರ್ಷ ಮೊಬೈಲು, ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಓದಬೇಕು. ಮಕ್ಕಳಷ್ಟು ಕಷ್ಟಪಟ್ಟು ಓದಿದ್ರೆ ಪೇಪರ್ ಲೀಕ್. ನೆಟ್ಟಿಗೆ ಒಂದು ಪೇಪರ್ನ ಕಂಡಕ್ಟ್, ನಾವು CET ಮಾಡ್ತೀವಿ ಕರ್ನಾಟಕದಲ್ಲಿ, ಪೇಪರ್ ಲೀಕ್ ಆಗಿದ್ಯಾ? ಬೋರ್ಡ್ ಎಕ್ಸಾಮ್ ಮಾಡಿದ್ವಿ, ಬೇರೆ ಬೇರೆ ಸ್ಟೇಟ್ ಅವ್ರು ಮಾಡಿದ್ರು. ಆದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಲಿ, ನೀಟ್ ಪೇಪರ್ ಲೀಕ್ ಮಾಡಿದ್ದು ರಾಜಸ್ಥಾನದ ಬಿಜೆಪಿ ಯುವ ಮೋರ್ಚಾದ ಹುಡುಗ. ಪೇಪರ್ ಲೀಕ್ ಮಾಡ್ದ. ಪೇಪರ್ ಸೆಟ್ ಮಾಡೋರೆ ಪೇಪರ್ ಲೀಕ್ ಮಾಡಿದ್ರು. ಸರ್, ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಮಾಡ್ತಾರೆ. ऑनरेबल प्राइम मिनिस्टर मोदी जी, आप मन की बात कर रहे हैं, मेडिकल एस्पिरेंट्स का धड़कन के बाद कौन सुनना है? MBBS ಹುಡುಗರ ಕಷ್ಟ ನೋಡೋರ್ ಗತಿನೇ ಇಲ್ಲ. ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ. ನಮ್ಮ ಕೇಂದ್ರದ ಎಜುಕೇಶನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅಂತೆ. ಧರ್ಮಕ್ಕೆ ಪ್ರಾಧಾನ್ಯತೆ ಕೊಡದೇ ಇರೋ ವ್ಯಕ್ತಿನ ಇವತ್ತಿಂದ ಅಧರ್ಮೇಂದ್ರ ಪ್ರಾಧಾನ್ಯ ಅಂತ ಕರಿಬೇಕು ನಾನು ಇವತ್ತಿನ ನನ್ನ ಭಾಷಣವನ್ನ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ಅರ್ಪಿಸ್ತಾ ಇದ್ದೀನಿ. ಇಟಲಿಯಲ್ಲಿ ಮೆಲೋಡಿ ಕೊಟ್ಟ ಕಿಲಾಡಿಗೆ ನನ್ನ ಭಾಷಣ ಅರ್ಪಣೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಮ್ಮ ಪ್ರಕಾರ NTA